ಗೋಕಾಕ್ ಕ್ಷೇತ್ರದಲ್ಲಿ ಸಹೋದರರ ಸವಾಲ್ 11 ವರ್ಷಗಳ ಬಳಿಕ ಅಣ್ಣ ತಮ್ಮ ಮುಖಾಮುಖಿಯಾಗ್ತಾ ಇದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ವಾರಲ್ಲಿ ಗೆಲ್ಲೋರು ಯಾರು? ಗೋಕಾಕ್ ಕ್ಷೇತ್ರದಲ್ಲಿ ಈಗ ಸಹೋದರರ ನಡುವೆನೇ ಬಿಗ್ ಫೈಟ್. 11 ವರ್ಷಗಳ ಬಳಿಕ ಅಣ್ಣ ತಮ್ಮ ಮುಖಾಮುಖಿಯಾಗಿದ್ದು ಈ ಒಂದು ವಾರ್ನಲ್ಲಿ ಯಾರು ಗೆಲ್ತಾರೆ? ಜಾರಕಿಹೊಳಿ ಬ್ರದರ್ಸ್ ವಾರಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? 2008ರ ಬಳಿಕ ಜಾರಕಿಹೊಳಿ ಬ್ರದರ್ಸ್ ಮುಖಾಮುಖಿ ಆಗ್ತಾ ಇರೋದು ಈಗ. ಯಾಕಂದ್ರೆ 2008ರ ಬಳಿಕ 2019ರ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಆಗ ರಮೇಶ್ ಮತ್ತು ಭೀಮ್ಶಿ ಮುಖಾಮುಖಿ ಆಗಿದ್ರು. ಭೀಮ್ಶಿ ವಿರುದ್ಧ ರಮೇಶ್ ಜಾರಕಿಹೊಳಿ ಗೆಲುವನ್ನ ಸಾಧಿಸಿದ್ರು. ಈಗ ಸಾಹುಕಾರ್ಗೆ ತಮ್ಮ ಲಖನ್ ಜಾರಕಿಹೊಳಿಯೇ ಎದುರಾಳಿ. ಲಖನ್ಗೆ ಬೆಂಬಲವಾಗಿ ನಿಂತಿರೋದು ಮತ್ತೊಬ್ಬ ಸಹೋದರ ಸತೀಶ್ ಜಾರಕಿಹೊಳಿ. ಸೊ ಈಗ ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿಯಿಂದಲೂ ದೊಡ್ಡ ಸವಾಲು ಈಗ ಸಾಹುಕಾರ್ಗೆ. ರಮೇಶ್ ಜಾರಕಿಹೊಳಿಗೆ ಒಂದ್ ಕಡೆ ಸಹೋದರನ ಸವಾಲಾದ್ರೆ ಮತ್ತೊಂದ್ ಕಡೆ ಬಿಜೆಪಿಯಿಂದ ಬಂಡಾಯವಾಗಿ ನಿಂತಿರುವಂತಹ ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿಯಿಂದಲೂ ಸವಾಲು ಈಗ. ಎಸ್ಟಿ ಸಮುದಾಯದ ಜೊತೆ ಲಿಂಗಾಯತರು ಕೂಡ ಇಲ್ಲಿ ನಿರ್ಣಾಯಕರು. ಲಿಂಗಾಯತ ಸಮುದಾಯದ ಅಶೋಕ್ ಪೂಜಾರಿಯೇ ಸ್ಪರ್ಧೆಯನ್ನ ಮಾಡಿದ್ದು. ಪ್ರತಿ ಚುನಾವಣೆಗೂ ಅಶೋಕ್ ಪೂಜಾರಿಯ ಸೋಲಿನ ಅಂತರ ಕಡಿಮೆಯಾಗ್ತಾ ಇತ್ತು. ಇದುವೇ ಒಂದು ರೀತಿಯಲ್ಲಿ ಈಗ ದೊಡ್ಡ ಟೆನ್ಷನ್ಗೆ ಸಾಹುಕಾರ್ಗೆ ಕಾರಣವಾಗಿದ್ದು. ಸಾಹುಕಾರ್ಗೆ ಗೆಲುವು ಅಂದುಕೊಂಡಷ್ಟು ಸುಲಭ ಇಲ್ಲ. ಒಂದ್ ಕಡೆ ಸಹೋದರ, ಮತ್ತೊಂದ್ ಕಡೆ ಅಶೋಕ್ ಪೂಜಾರಿ. ಯಾರ ಕೈ ಹಿಡಿತಾರೆ ಗೋಕಾಕ್ ಮತದಾರರು? ಗೋಕಾಕ್ ಬೈ ಎಲೆಕ್ಷನ್ ಬಹಳ ಕಾವೇರ್ತಾ ಇದೆ, ರಣಾಂಗಣ ಆಗ್ತಾ ಇದೆ, ಆರೋಪ ಪ್ರತ್ಯಾರೋಪಗಳ ಸುರಿಮಳೆ. ಆದ್ರೆ ಈ ಸಲದ ಈ ಒಂದು ಎಲೆಕ್ಷನ್ ಜಾರಕಿಹೊಳಿಗೆ ತಕ್ಕ ಅಷ್ಟು ಈಸಿಯಾಗಿದ್ದಂತಹ ಚುನಾವಣೆ ಅಲ್ಲ. ಯಾಕಂದ್ರೆ ಒಂದ್ ಕಡೆ ತನ್ನ ತಮ್ಮನೇ ಇಲ್ಲಿ ಪ್ರತಿಸ್ಪರ್ಧೆ, ಮತ್ತೊಂದು ಕಡೆ ಈಗಾಗಲೇ ಅಶೋಕ್ ಪೂಜಾರಿ ಕೂಡ ಸಾಮಾನ್ಯ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳುವ ಹಾಗೆ ಇಲ್ಲ. ಹಾಗಾದ್ರೆ ಗೋಕಾಕ್ನ ಚಿತ್ರಣ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಗೋಕಾಕ್ನಲ್ಲಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಇದು ಅವರ ಭದ್ರಕೋಟೆ. 1999, 2004, 2008, 2018ರಲ್ಲಿ ರಮೇಶ್ ಜಾರಕಿಹೊಳಿ ಸತತವಾಗಿ ಈಗ ಗೆಲುವನ್ನ ಸಾಧಿಸಿಕೊಂಡು ಬಂದಿದ್ದಾರೆ. ಕ್ಷೇತ್ರದಲ್ಲಿ ಸಹೋದರರ ಸವಾಲೇನು ಹೊಸತೇನಲ್ಲ. 2008ರಲ್ಲಿ ಭೀಮ್ಶಿ ಜಾರಕಿಹೊಳಿ ವಿರುದ್ಧ ಇದೇ ರಮೇಶ್ ಜಾರಕಿಹೊಳಿ ಗೆಲುವನ್ನ ಸಾಧಿಸಿದ್ರು. ಅಲ್ಲಿಂದ ಸತತವಾಗಿ ಗೆಲುವನ್ನ ಸಾಧಿಸಿಕೊಂಡು ಬಂದಿದ್ದಾರೆ. ಆಗ ರಮೇಶ್ ಕಾಂಗ್ರೆಸ್ ಅಭ್ಯರ್ಥಿ, ಭೀಮ್ಶಿ ಬಿಜೆಪಿ ಅಭ್ಯರ್ಥಿ ಆಗಿದ್ರು. ಆ ಸಂದರ್ಭದಲ್ಲೂ ರಮೇಶ್ ವಿರುದ್ಧ ನಿಂತಿದ್ದು ಇದೇ ಅವರ ಸಹೋದರ ಸತೀಶ್ ಜಾರಕಿಹೊಳಿ. ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ಕೂಡ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಡಾರ್ಕ್ ಹಾರ್ಸ್ ಪೂಜಾರಿಯ ಕಥೆಯನ್ನ ನೋಡೋದಾದ್ರೆ, ಪೂಜಾರಿ ಮತಗಳಿಕೆಯಲ್ಲಿ ವರ್ಷದಿಂದ ಅಂದ್ರೆ ಅವ್ರ ಎಲೆಕ್ಷನ್ ನಿಲ್ಲೋದಕ್ಕಿಂತ ಮತ್ತೊಂದು ಎಲೆಕ್ಷನ್ಗೆ ಹೆಚ್ಚಳ ಆಗ್ತಾ ಇದೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಮತಗಳಿಕೆಯಲ್ಲಿ ಹೆಚ್ಚಳವನ್ನ ಪಡ್ಕೊಂಡ್ ಬಂದಿದ್ದಾರೆ. 2008ರಲ್ಲಿ 37,229 ಮತಗಳನ್ನ ಪಡ್ಕೊಂಡಿದ್ರೆ ಅಶೋಕ್ ಪೂಜಾರಿ. 2013ರಲ್ಲಿ 51,170 ಮತಗಳನ್ನ ಇದೆ ಅಶೋಕ್ ಪೂಜಾರಿ ಪಡ್ಕೊಂಡಿದ್ರು. ನೀವು ಗಮನಿಸ್ತಾ ಇದ್ದೀರಿ 2018ರಲ್ಲಿ 75,969 ಮತಗಳನ್ನ ಪಡ್ಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಇಲ್ಲೂ ಕೂಡ ಲಿಂಗಾಯತ ಪ್ರಾಬಲ್ಯ ಕೂಡ ಇರೋದ್ರಿಂದ ಒಂದಷ್ಟು ಮತಗಳಿಕೆ ಈ ಸಲ ಜಾಸ್ತಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರವನ್ನ ಹೊಂದಲಾಗಿದೆ. ಹಾಗಾದ್ರೆ ಈ ಸಾಹುಕಾರ್ಗೆ ಏನೇನು ಸವಾಲುಗಳಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ರಮೇಶ್ ವಿರುದ್ಧ ಪಕ್ಷಾಂತರವನ್ನ ಮಾಡಿದ್ದಾರೆ ಅನ್ನುವ ಆರೋಪ, ಮೈತ್ರಿ ಸರ್ಕಾರವನ್ನ ಉರುಳಿಸಿರುವಂತಹ ಕಳಂಕ ಕೂಡ ರಮೇಶ್ ಜಾರಕಿಹೊಳಿ ಮೇಲಿದೆ. ಬೆಂಬಲವಾಗಿ ನಿಂತಹ ಲಖನೆ ಈಗ ಅವರ ಎದುರಾಳಿಯಾಗಿರೋದು. ಪ್ರವಾಹ ಸಂದರ್ಭದಲ್ಲಿ ಕ್ಷೇತ್ರವನ್ನ ಮರೆತ ಆರೋಪ ಕೂಡ ಈಗ ರಮೇಶ್ ಜಾರಕಿಹೊಳಿ ವಿರುದ್ಧ ಇದೆ. ಬಾಲಚಂದ್ರ ಹೊರತಾಗಿ ಉಳಿದ ಯಾವುದೇ ಸಹೋದರರು ಅವರ ಜೊತೆ ಇಲ್ಲ, ಎಲ್ಲರೂ ಕೂಡ ಗರಂ ಆಗಿದ್ದಾರೆ. ಅಶೋಕ್ ಪೂಜಾರಿಯೇ ಈಗ ನಿರ್ಣಾಯಕ ಸ್ಪರ್ಧೆಯನ್ನ ಕೂಡ ಒಡ್ತಾ ಇರೋದು. ಕಾಂಗ್ರೆಸ್ ಜೊತೆ ಜೆಡಿಎಸ್ ನಿಂದಲೂ ಗೇಮ್ ಪ್ಲಾನ್ ಮಾಡಿ ಅವರನ್ನ ರಣತಂತ್ರವನ್ನ ಮಾಡಿ ಸೋಲಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಮುಗಿಯಿತು ನಾಮಪತ್ರ ಭರಾಟೆ. ಈಗ ಅಭ್ಯರ್ಥಿಗಳ ಗೆಲುವಿಗೆ ರಣತಂತ್ರ. 3 ಪಕ್ಷಗಳಲ್ಲೂ ಭಾರೀ ಲೆಕ್ಕಾಚಾರ.
ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಸಖತ್ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ, ಸಾಕಷ್ಟು ರಣತಂತ್ರಗಳನ್ನ ಹೆಣಿತಾ ಇದೆ. ಸರ್ಕಾರ ಉರುಳಿಸಿದವರ ವಿರುದ್ಧ ಒಂದು ರೀತಿಯಲ್ಲಿ ಸೇಡಿನ ಪಾಲಿಟಿಕ್ಸ್ ಅನ್ನ ಈಗ ಜೆಡಿಎಸ್ ಮಾಡ್ತಾ ಇದೆ. ಸೊ ಬೈ ಎಲೆಕ್ಷನ್ ನಲ್ಲಿ ಈ ಸಲ ಹೇಗಾದ್ರೂ ಮಾಡಿ ಈ ಅನರ್ಹ ಶಾಸಕರನ್ನ, ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸಲೇಬೇಕು ಅನ್ನುವಂತಹ ಮಾಸ್ಟರ್ ಪ್ಲಾನ್ ಜೆಡಿಎಸ್ ನದ್ದು. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರಣತಂತ್ರವನ್ನ ಹೆಣಿತಾ ಇದೆ ಜೆಡಿಎಸ್. ಅಥಣಿ ಕ್ಷೇತ್ರದಲ್ಲಿ ನೋಡೋದಾದ್ರೆ ಕುಮಾರಸ್ವಾಮಿ ಸಖತ್ತಾಗಿ ಸ್ಕೆಚ್ ಅನ್ನ ಕೂಡ ಹಾಕಿದ್ದಾರೆ. ಅದೇ ಬಿಜೆಪಿಯ ಡಿಸಿಎಂ ಲಕ್ಷ್ಮಣ್ ಸವದಿ ಶಿಷ್ಯ ದಾಸ್ಯಾಳ ಜೆಡಿಎಸ್ ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. ಇನ್ನೊಂದ್ ಕಡೆ ಕುಮಟಳ್ಳಿಗೆ ಈ ರೀತಿಯ ಗುನ್ನವನ್ನ ನೀಡೋದಕ್ಕೆ ಲಕ್ಷ್ಮಣ್ ಸವದಿ ಎಚ್ಡಿಕೆ ಪ್ಲಾನ್ ಅಂತಾನೆ ಹೇಳಲಾಗ್ತಾ ಇದೆ. ಮತ್ತೊಂದು ಕ್ಷೇತ್ರ ಹೊಸಕೋಟೆಯಲ್ಲೂ ಶರತ್ಗೆ ಬೆಂಬಲಿಸಿ ಎಂಟಿಬಿಗೆ ಗುನ್ನ ನೀಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಯಶವಂತಪುರದಲ್ಲಿ ದಳ ಕೈ ಒಳ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತಾನೆ ಹೇಳಲಾಗಿದ್ದು, ಅನರ್ಹ ಶಾಸಕರನ್ನ ಸೋಲಿಸೋದಕ್ಕೆ ಭಾರಿ ರಣತಂತ್ರವನ್ನ ಹೆಣೆಯಲಾಗಿದೆ. ಸಾಹುಕಾರ್ ಶಿಷ್ಯನಿಗೆ ಗುನ್ನ ಇಡುವಂತಹ ಪ್ರಯತ್ನ ಇದು. ರಮೇಶ್ ಜಾರಕಿಹೊಳಿ ಶಿಷ್ಯನಿಗೆ ಎಚ್ಡಿಕೆ ದೊಡ್ಡ ಶಾಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಕುಮಟಳ್ಳಿ ವಿರುದ್ಧ ಲಕ್ಷ್ಮಣ್ ಸವದಿ ಸೂಚಿಸಿದಂತಹ ಅಭ್ಯರ್ಥಿಯನ್ನೇ ಈಗ ಕಣಕ್ಕಿಳಿಸಿದ್ದಾರೆ. ಲಕ್ಷ್ಮಣ್ ಸವದಿಯನ್ನ ಗಾಳವಾಗಿ ಇಲ್ಲಿ ಕುಮಾರಸ್ವಾಮಿ ಬಳಸಿದ್ದಾರೆ. ದಾಳವಾಗಿ ಇಲ್ಲಿ ಬಳಸಿರೋದನ್ನ ನಾವು ಗಮನಿಸಬಹುದು. ಸವದಿ ಅತ್ಯಾಪ್ತ ದಾಸ್ಯಾಳ ಜೆಡಿಎಸ್ ಅಭ್ಯರ್ಥಿ ಅಥಣಿ ರಣಕಣದಲ್ಲಿ ಸಾಹುಕಾರ್ಗೆ ಎಚ್ಡಿಕೆ ಗುನ್ನವನ್ನ ಇಲ್ಲಿ ನೀಡಿರೋದನ್ನ ನಾವು ಗಮನಿಸಬಹುದು. ಎಂಟಿವಿಗೆ ಹೇಗೆ ಶಾಕ್ ಕೊಟ್ಟಿದ್ದಾರೆ ನೋಡೋದಾದ್ರೆ, ಹೊಸಕೋಟೆಯಲ್ಲಿ ಅಭ್ಯರ್ಥಿಯನ್ನ ಅಲ್ಲಿ ನಿಲ್ಲಿಸಲಿಲ್ಲ, ಅದರ ಬದಲಾಗಿ ಶರತ್ ಬಚ್ಚೇಗೌಡಗೆ ಬಹಿರಂಗ ಬೆಂಬಲವನ್ನ ಕೂಡ ನೀಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಒಕ್ಕಲಿಗ ಮತಗಳಲ್ಲಿ ಯಾವುದೇ ಕಾರಣಕ್ಕೂ ಬೇರ್ಪಡಬಾರದು ಅಂತ ಹೇಳಿ ಈ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಶರತ್ ಪರವಾಗಿ ಪ್ರಚಾರಕ್ಕೂ ಚಿಂತನೆಯನ್ನ ಕೈಗೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಸೊ ಒಕ್ಕಲಿಗ ಮತಗಳ ಮೂಲಕ ಎಂಟಿಬಿಗೆ ಗುನ್ನ ನೀಡುವಂತಹ ಪ್ರಯತ್ನ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ. ಏನೋ ಡಾಕ್ಟರ್ ಸುಧಾಕರ್ಗೆ ಚಿಕ್ಕಬಳ್ಳಾಪುರದಲ್ಲಿ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳಲಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಅಂಜಿನಪ್ಪಗೆ ಅನುಕೂಲ ಆಗುವಂತಹ ಪ್ಲಾನ್ ಇದು. ಪ್ರಬಲ ಅಲ್ಲದ ಅಭ್ಯರ್ಥಿಗಳಿಗೆ ಇಲ್ಲಿ ಟಿಕೆಟ್ ಅನ್ನ ಕೂಡ ನೀಡಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಈ ಮೂಲಕ ಒಕ್ಕಲಿಗರ ಮತ ವಿಭಜನೆ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸುಧಾಕರ್ ವಿರುದ್ಧ ಡಿ.ಕೆ. ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಇಬ್ಬರೂ ಸೇರಿ ಜೋಡೆತ್ತುಗಳು ರಣತಂತ್ರವನ್ನ ಹೂಡಿದ್ದಾರೆ. ಇನ್ನು ಗೋಪಾಲಯ್ಯಗೆ ಹೇಗೆ ಕೆಡ್ಡವನ್ನ ತೋಡಲಾಗಿದೆ ನೋಡೋದಾದ್ರೆ, ಪರೋಕ್ಷವಾಗಿ ಇಲ್ಲಿ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಪ್ರತ್ಯಕ್ಷವಾಗಿ ಅಲ್ಲದಾದ್ರೂ ಪರೋಕ್ಷವಾಗಿ. ಅದಕ್ಕಾಗಿ ಅಲ್ಲೂ ಕೂಡ ಪ್ರಬಲ ಅಲ್ಲದ ಅಭ್ಯರ್ಥಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಪರೋಕ್ಷವಾಗಿ ಕಾಂಗ್ರೆಸ್ನ ಶಿವರಾಜ್ಗೆ ನೆರವಾಗಬೇಕು ಅನ್ನುವಂತಹ ಪ್ರಯತ್ನ ಕೂಡ ಕೇಳಿ ಬರ್ತಾ ಇದೆ. ಎಸ್.ಟಿ. ಸೋಮಶೇಖರ್ಗೆ ಶಾಕ್ ನೀಡುವ ಪ್ರಯತ್ನ. ಯಶವಂತಪುರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಇಲ್ಲಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂತಾನೆ ಹೇಳಲಾಗಿದ್ದು, ಎಸ್.ಟಿ. ಸೋಮಶೇಖರ್ ಸೋಲೆ ಇಲ್ಲಿ ಪ್ರಮುಖವಾದ ಟಾರ್ಗೆಟ್. ಈ ಇಬ್ಬರು ನಾಯಕರಿಗೆ ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಪರೋಕ್ಷವಾಗಿ ಇಲ್ಲಿ ನೆರವು ಕೂಡ ಸಿಗ್ತಾ ಇದೆ ಅಂತ ಹೇಳಲಾಗಿದ್ದು, ಪ್ರಭಾವಿಯಲ್ಲದ ನಾಗರಾಜ್ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ. ಆದ್ರೆ ಜೆಡಿಎಸ್ನ ಜವರಾಯಿಗೌಡಗೆ ಕಾಂಗ್ರೆಸ್ ಇಲ್ಲಿ ಬೆಂಬಲ ಕೊಟ್ಟಿದೆ ಅಂತಾನೆ ಹೇಳಲಾಗ್ತಾ ಇದೆ. ಏನೋ ಬೈರತಿ ಬಸವರಾಜ್ ಅವರಿಗೆ ಕೆಆರ್ ಪುರಂನಲ್ಲೂ ಕೂಡ ಒಂದು ರೀತಿಯಾದಂತಹ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಒಳ ಒಪ್ಪಂದ ನಡೆದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಬೈರತಿ ಬಸವರಾಜ್ ಅವರಿಗೆ ಬುದ್ಧಿ ಕಲಿಸೋದಿಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಳ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗಿದೆ. ಪ್ರಭಾವಿ ಅಲ್ಲದ ಕೃಷ್ಣಮೂರ್ತಿಗೆ ಇಲ್ಲಿ ಜೆಡಿಎಸ್ ಟಿಕೆಟ್ ಕೊಟ್ಟು ಕಾಂಗ್ರೆಸ್ಗೆ ಹೆಲ್ಪ್ ಮಾಡುವಂತ ಪ್ರಯತ್ನ. ಕಾಂಗ್ರೆಸ್ ಅಭ್ಯರ್ಥಿ ನಾರಾಯಣಸ್ವಾಮಿಗೆ ಜೆಡಿಎಸ್ ನೆರವು ನೀಡ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ವೇಳೆ ಸುಮಲತಾ ಸ್ವಾಭಿಮಾನದ ಅಸ್ತ್ರವನ್ನ ಹಿಡಿದಿದ್ರು. ಈಗ ಇದೇ ಅಸ್ತ್ರ ಬಂಡಾಯ ಅಭ್ಯರ್ಥಿಗಳಿಗೆ ಬ್ರಹ್ಮಾಸ್ತ್ರವಾಗಿದೆ. ಅಂದು ಮಂಡ್ಯದಲ್ಲಿ ಗೆದ್ದು ಬೀಗಿರೋ ಸುಮಲತಾ ಅವರ ಬೆಂಬಲಕ್ಕಾಗಿ ಇವತ್ತು ಕೆಆರ್ಪೇಟೆ ಜೆಡಿಎಸ್, ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳು ಮುಗಿಬಿದ್ದಿದ್ದಾರೆ. ಆದ್ರೆ ಮಂಡ್ಯ ಗೌಡ್ತಿ ಇದುವರೆಗೂ ತಾವ್ ಯಾರಿಗೂ ಬೆಂಬಲ ಕೊಡ್ತೇನೆ ಅನ್ನೋದನ್ನ ಮಾತ್ರ ಹೇಳಿಲ್ಲ. ಆದ್ರೆ ಜೆಡಿಎಸ್ ಅಭ್ಯರ್ಥಿ ಕೆ.ಬಿ. ಚಂದ್ರಶೇಖರ್ ಹಾಗೂ ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ ಮಾತ್ರ ನಮಗೆ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಜೆಡಿಎಸ್ ಅಭ್ಯರ್ಥಿ, ಮತ್ತೊಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ, ಹಾಗೇನೆ ಬಿಜೆಪಿ ಅಭ್ಯರ್ಥಿ ಮೂವರಲ್ಲೂ ಕೂಡ ನಿರೀಕ್ಷೆ ಇರೋದು ಸುಮಲತಾ ಅವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು. ನೋಡೋಣ, ಯಾರ ಬರ್ತೀನಿ ಅಂದ್ರೆ ನಾವು ಬೇಡ ಅನ್ನಕ್ಕಾಗತ್ತಾ? ನಾವು ಕೆಲವ್ರ ಕೇಳಿದ್ದೀವಿ, ದರ್ಶನ್ ಅವರು ಕೇಳಿದ್ದೀನಿ, ಎಸ್ ಅವರು ಕೇಳಿದ್ದೀನಿ. ಬಂದರೆ ಸಂತೋಷ.
ಸುಮಲತಾ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ? ಸುಮಲತಾ ಅವರು ಅವ್ರನ್ನೂ ಕೇಳಿದ್ದೀವಿ, ಅವ್ರನ್ನೂ ಬನ್ನಿ ಅಂತ ಹೇಳಿದ್ದೀವಿ. ಭರವಸೆ ಕೊಟ್ಟಿದ್ದಾರೆ ಸರ್? ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಮಟ್ಟಕ್ಕೆ ಒಂದು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಬೆಂಬಲ ಕೊಟ್ಟು ಇಷ್ಟೊಂದು ಗೌರವ ಸ್ಥಾನಮಾನ ಕೊಟ್ಟಿದ್ದು ಜನ, ಇನ್ಯಾರೂ ಅಲ್ಲ. ಅವ್ರು ಹೇಳಿ ನನಗೆ, ಬೇರೆ ಯಾರು ನನಗೆ ಹೇಳೋ ಹಾಗೆ ಇಲ್ವಲ್ಲ. ನನಗೆ ಯಾವ ಹೈಕಮಾಂಡು ಇಲ್ಲ, ನಾನೇ ನನಗೆ ಹೈಕಮಾಂಡ್, ಜನನೇ ನನಗೆ ಹೈಕಮಾಂಡ್. 100% ಜನ ಬಂದು ಹೇಳ್ತಾರೆ, ನಾನೇನು ಕೇಳೋದು ಬೇಕಾಗಿಲ್ಲ. ಅಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಇಷ್ಟಪಡ್ತಿದ್ದಾರೆ ಅವರು ಅಂತ. ಅಥವಾ ಬಿಕಾಸ್ ಐ ಆಮ್ ಇಂಡಿಪೆಂಡೆಂಟ್, ನನಗೇನು ಫೋರ್ಸು ಇಲ್ಲ, ನಾನು ನ್ಯೂಟ್ರಲ್ ಆಗೂ ಇರ್ಬೋದು, ಯಾರು ಏನು ಅದರಲ್ಲಿ ಫೋರ್ಸ್ ಮಾಡೋಕ್ಕೆ ಆಗಲ್ಲ. ಐ ಕ್ಯಾನ್ ಟೇಕ್ ಎ ನೋಡಿ ಸರ್, ಸುಮಲತಾ ಮೇಡಮ್ ಸಪೋರ್ಟ್ ಮಾಡಿತ್ತು, ಹೀಗಾಗಿ ಏನಾದರೂ ಬಿಜೆಪಿ ಅವ್ರಿಗೆ ಓಪನ್ ಸಪೋರ್ಟ್ ಮಾಡಿದ್ದೆ. ನಾವು ಮನವಿ ಮಾಡ್ತೀವಿ, ಯಾಕೆಂತೇಳಿದ್ರೆ ನಮ್ಮ ಪಕ್ಷ ಅದು ಏನು ನಿರ್ಧಾರ ತಗೊಳ್ತೋ ಗೊತ್ತಿಲ್ಲ, ಮೇಡಮ್ ಅವ್ರು ಏನು ನಿರ್ಧಾರ ತಗೊಳ್ತಾರೋ ಗೊತ್ತಿಲ್ಲ. ನೋಡಿ ಸರ್, ಸುಮಲತಾ ಮೇಡಮ್ ಸಪೋರ್ಟ್ ಮಾಡಿತ್ತು, ಹೀಗಾಗಿ ಏನಾದರೂ ಬಿಜೆಪಿ ಅವ್ರಿಗೆ ಓಪನ್ ಸಪೋರ್ಟ್ ಮಾಡಿದ್ದೆ. ನಾವು ಮನವಿ ಮಾಡ್ತೀವಿ, ಯಾಕೆಂತೇಳಿದ್ರೆ ನಮ್ಮ ಪಕ್ಷ ಅದು ಏನು ನಿರ್ಧಾರ ತಗೊಳ್ತೋ ಗೊತ್ತಿಲ್ಲ, ಮೇಡಮ್ ಅವ್ರು ಏನು ನಿರ್ಧಾರ ತಗೊಳ್ತಾರೋ ಗೊತ್ತಿಲ್ಲ. ಈ ಮಧ್ಯೆ ಸಚಿವ ಶ್ರೀರಾಮುಲು ಸುಮಲತಾ ಬೆಂಬಲ ಏನಿದ್ರು ಅದು ಬಿಜೆಪಿಗೆ. ಸುಮಲತಾ ಜೊತೆ ಈಗಾಗಲೇ ಬಿಜೆಪಿ ಚರ್ಚೆ ಮಾಡಿದೆ. ಮೋದಿ ಹಾಗೂ ಅಮಿತ್ ಶಾ ಸಹ ಸುಮಲತಾ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಿದ್ರು. ಎಲ್ಲ ರೀತಿಯಲ್ಲೂ ಕೂಡ ಸುಮಲತರು ಈ ಭಾಗದ ದೊಡ್ಡ ನಾಯಕರಿದ್ದಾರೆ, MP ಇದ್ದಾರೆ. ಹಂಗಾಗಿ ಅವ್ರಿಗೆ ಗೊತ್ತಿದೆ ಯಾರಿಗೆ ಸಹಕಾರ ಕೊಡಬೇಕು, ಯಾರಿಗೆ ಸಹಕಾರ ಕೊಡಬಾರ್ದನ್ನಂಥ ವಿಚಾರದ ಬಗ್ಗೆ ನಮ್ಮ ನಾಯಕರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಆಲ್ರೆಡಿ ಮಾತುಕತೆ ನಡೆಸಿದ್ದಾರೆ. ಮತ್ತು ಯಡಿಯೂರಪ್ಪರಿಗೆ ಮತ್ತು ನವೀನ್ ಕುಮಾರ್ ಕಟೀಲ್ ಅಧ್ಯಕ್ಷರಿಗೆ ಸೂಚನೆ ಮೇರೆಗೆ ಅವರು ಕೂಡ ಏನು ಯಾವ ರೀತಿಯಲ್ಲಿ ಅಂತ ಎತ್ತ ಅಂತೇಳಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಶ್ರೀರಾಮುಲು ಮಧ್ಯೆ ಟಾಕ್ ವಾರ್ ನಡೆದಿದೆ. ರಾಜೀನಾಮೆ ನೀಡಲಿ ಅಂದಿದ್ದ ರಾಮುಲುಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಬಾದಾಮಿ ಸೋಲಿನ ಹತಾಶೆಯಿಂದ ರಾಮುಲು ಮಾತಾಡ್ತಿದ್ದಾರೆ. ಶ್ರೀರಾಮುಲು ಅವ್ರನ್ನ DCM ಮಾಡ್ತೀವಿ ಅಂತ ಪ್ರಚಾರ ಮಾಡಿದ್ರು, ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಅವರನ್ನ ಮೂಲೆ ಗುಂಪು ಮಾಡಲಾಗಿದೆ. ಮರ್ಯಾದೆ ಇದ್ರೆ ಶ್ರೀರಾಮುಲು ರಾಜೀನಾಮೆ ಕೊಡ್ಲಿ ಅಂತ ಸಿದ್ದು ವಾಗ್ದಾಳಿ ನಡೆಸಿದ್ರು. ವಿನಂತಿ ಮಾಡ್ತಾ ಇದ್ದೀನಿ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸವಾಲನ್ನು ಹಾಕ್ತಾ ಇದ್ದೀನಿ. ಯಾರ ಗೆದ್ದಂತ, ಬಾದಾಮಿಯ ಗೆದ್ದಂತ ಯಾರೇ ವ್ಯಕ್ತಿ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಇವತ್ತು ರಾಜೀನಾಮೆ ಕೊಲ್ಲಿ ನಾನು ನಿಲ್ತೀನಿ. ನೀವೆಲ್ಲರ ಆಶೀರ್ವಾದದಿಂದ ಬಾದಾಮಿಯಲ್ಲಿ ಮತ್ತೆ ಗೆಲ್ತೀನಿ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ಆಶೀರ್ವಾದನ ಮಾಡಿ. ವಿನಂತಿ ಎಲ್ಲ ಯಾಕಾಗ್ತದೆ, ಇಂಪಾರ್ಟೆನ್ಸ್ ಕೊಡ್ಬೇಕು. ಬಾದಾಮಿಲ್ಲ ಅಂದ್ಮೇಲೆ ಸೋತ್ಬಿಟ್ಟು ನಿಲ್ವೇನ್ರಿ ಅವರು, ಅದಕ್ಕೆ ಏನೇನೋ ಹತಾಶರಾಗಿ ಏನೋ ಹೇಳ್ತಾ ಇದ್ದಾರೆ. ಪಾಪ ಸೋತ್ರಲ್ಲ ಅಲ್ಲಿ ಬಾದಾಮಿನಲ್ಲಿ. ಅದರಿಂದ ಆಮೇಲೆ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಬಿಡ್ಬೇಕಾಯ್ತು ಅವರು BJPಗೆ. ಅವ್ರು ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ ಪ್ರಚಾರ ಮಾಡಿದ್ರು, ಕೊಟ್ರಾ? ಮತ್ತೆ ಈಗಲೂ ಅದೇ ಪ್ರಚಾರ ಮಾಡಿ ಓಟ್ ತಗೋತಾಗ ಪ್ರಯತ್ನ ಮಾಡ್ತಾರೆ. ಕೊಟ್ರೇನ್ರಿ ಅವ್ರಿಗೆ? ಕೊಡ್ಲಿಲ್ಲ ಪಾಪ. ಹೊಸಗೌಡ್ರೆ ಬಿಜೆಪಿ ಅಭ್ಯರ್ಥಿ MTB ನಾಗರಾಜ್ ಒಂದೇ ವರ್ಷದಲ್ಲಿ 134 ಕೋಟಿ ರೂಪಾಯಿ FD ಮಾಡಿದ್ದಾರೆ. ತನ್ನದೇ ಹೆಸರಿಗೆ 134 ಕೋಟಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ದೀನಿ ಅಂತ ಹೇಳಿ MTB ನಾಗರಾಜ್ ಚುನಾವಣಾ ಅಫಿಡವಿಟ್ ಅಲ್ಲಿ ತಿಳಿಸಿದ್ದಾರೆ. 2018 ಅಕ್ಟೋಬರ್ನಿಂದ 2019 ಆಗಸ್ಟ್ ವರೆಗೆ ಸುಮಾರು 150 ಬಾರಿ ತಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಹಣವನ್ನ FD ಮಾಡಿದ್ದಾರೆ. ಹೂಡಿ ಶಾಖೆ SBIನಲ್ಲಿ 71 ಬಾರಿ ಹಾಗೂ ಮಹದೇವಪುರ ವಲಯದ ಕೆನರಾ ಬ್ಯಾಂಕ್ ಅಲ್ಲಿ 77 ಬಾರಿ ಹಣ ಡೆಪಾಸಿಟ್ ಮಾಡಿದ್ದಾರೆ. ಪ್ರತಿ ಬಾರಿಯೂ ಸುಮಾರು 90 ಲಕ್ಷ ಹಣವನ್ನ MTB ಡೆಪಾಸಿಟ್ ಮಾಡಿದ್ದಾರೆ. ಈ ಎಲ್ಲಾ ಮಾಹಿತಿಯನ್ನ ಚುನಾವಣಾ ಅಫಿಡವಿಟ್ ಅಲ್ಲಿ MTB ನಾಗರಾಜ್ ತಿಳಿಸಿದ್ದಾರೆ. ಇದನ್ನೇ ಅಸ್ತ್ರ ಆಗಿಸಿಕೊಂಡಿರುವ ಕಾಂಗ್ರೆಸ್ MTB ನಾಗರಾಜ್ರನ್ನ ಪ್ರಶ್ನೆ ಮಾಡಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಹಣ ಜಮೆಯಾಗಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡುವ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಅನರ್ಹ ಶಾಸಕ MTB ನಾಗರಾಜ್, ನೋಟು ಕೊಡ್ತೀವಿ, ವೋಟು ಹಾಕಿಸಿಕೊಳ್ತೀವಿ, ಸರ್ಕಾರಕ್ಕೆ ತೆರಿಗೆ ಕಟ್ಟಿ ಆಸ್ತಿ ಮಾಡಿದ್ದೇನೆ, ಯಾವುದೇ ಅಕ್ರಮ ಆಸ್ತಿ ಸಂಪಾದನೆ ಮಾಡಿಲ್ಲ ಅಂತ ಹೇಳಿದ್ರು. ಸುಮ್ಮನೆ ಎಲೆಕ್ಷನ್ ಬಂದಾಗ ಭಾಷಣ ಮಾಡ್ತೀವಿ, ನೋಟ್ ಕೊಡ್ತೀವಿ, ವೋಟ್ ಹಾಕಿಸ್ಕೊಳ್ತೀವಿ, ಅಷ್ಟೇ ತಾನೆ. ನೀವು ಎಲ್ಲ ಒಂದ್ ಕಡೆ ಹಾಕ್ಬಿಡ್ತೀರ ಬೈಕೊಂಡು. ಕೆಲವರು ತುಪ್ಪಿಯಾಗ ಹಾಕ್ತಾರೆ, ಕೆಲವರು ಬೈಕೊಂಡು ಹಾಕ್ತಾರೆ. ನೋಡಪ್ಪ, ನನ್ನನೆ ಬರ 40 ರೂಪಾಯಿ ಸಂಬಳಕ್ಕಿದ್ದೆ ನಾನೊಂದು ಫ್ಯಾಕ್ಟ್ರಿನಾಗ. 40 ರೂಪಾಯಿ ಯಾವಾಗ? 68ರಲ್ಲಿ 2 ವರ್ಷ ಕೆಲಸ ಮಾಡಿದೆ. 70ಕ್ಕೆ ಬಿಟ್ಬಿಟ್ಟೆ ಫ್ಯಾಕ್ಟ್ರಿ.
ಆಮೇಲೆ ವ್ಯಾಪಾರ ಪ್ರಾರಂಭ ಮಾಡಿದೆ. ನಾನು ಕಷ್ಟಪಟ್ಟಿದ್ದೀನಿ, ದುಡಿಮೆ ಮಾಡಿದ್ದೀನಿ. ದೇವರು ನಮಗೆ ಪ್ರತಿಫಲ ಕೊಟ್ಟಿದ್ದಾನೆ ಅಷ್ಟೇ. ನಾವ್ಯಾರನ್ನು ಯಾಮರಿಸೋದಿಲ್ಲ, ಯಾರು ಸುಳ್ಳು ಹೇಳಿದ್ದಿಲ್ಲ, ರಾಜಕೀಯದಲ್ಲಿ ದುಡ್ಡು ನಾನು ಮಾಡಲೇ ಇಲ್ಲ. ನಾನು ಎಷ್ಟೇ ಕೋಟಿಗಳ ಸರ್ದಾರ ಆಗಿದ್ರು ಕೂಡ ನಾನು ನ್ಯಾಯ ಧರ್ಮವಾಗಿ ಸಂಪಾದನೆ ಮಾಡಿದ್ದೀನಿ. ಸರ್ಕಾರಕ್ಕೆ ಕಟ್ಟಬೇಕಾದಂತ ಆದಾಯ ತೆರಿಗೆ ಕಾಲ ಕಾಲಕ್ಕೆ ನಾನು ಕಟ್ಟಿದ್ದೇನೆ. ನಾವಿಷ್ಟು ಹಣ ಸಂಪಾದನೆ ಮಾಡಿ ಆದಾಯ ತೆರಿಗೆ ಕಟ್ಟದ ಹೋದ್ರೆ ನಾವು ದೇಶದ್ರೋಹಿಗಳಾಗ್ತೀವಿ.